ಮೊದಲಿಗೆ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೋಡ್ ಸ್ಟೋರೀಸ್ ಕನ್ನಡ. ಸೊ ಇನ್ನು ನಾವು ವಿಷಯಕ್ಕೆ ಬಂದ್ಬಿಡೋಣ. ಸೊ ಇವತ್ತಿನ ಹಾಟ್ ಟಾಪಿಕ್ ಏನಂತಂದರೆ IPL. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ, IPL ಅಂದರೆ ಕ್ರಿಕೆಟ್ ಪ್ರೇಮಿಗಳಿಗೆ ಒಂಥರ ಅದು ಹಬ್ಬ ಇದ್ದಂಗೆ. ಏನು 2 ತಿಂಗಳು 2.5 ತಿಂಗಳು ಏನು ಸೀಸನ್ ಇರುತ್ತೆ, ಅದು ಒಂಥರ ಫುಲ್ ಹಬ್ಬದ ವಾತಾವರಣ. ಇನ್ನು ಟಾಪಿಕ್ಗೆ ವಾಪಸ್ ಬಂದ್ಬಿಡೋಣ. ಸೊ ನಿಮ್ಗೆ ಯಾವತ್ತಾರು ಅನಿಸಿದೆಯಾ ಇಷ್ಟು ನೀಟಾಗಿ ಲೈವ್ ತೋರ್ಸೋಕ್ಕೆ, ಮತ್ತು ಪ್ರತಿಯೊಂದು ಬಾಲು, ವಿಕೆಟು, ರೀಪ್ಲೇ, ಬೌಲಿಂಗ್, ರಿವ್ಯೂ ಇದನ್ನೆಲ್ಲ ಅಷ್ಟು ಕ್ಲಿಯರಾಗಿ ತೋರಿಸೋದಕ್ಕೆ ಯಾವ್ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಸೊ ಯಾವ್ಯಾವ ಕ್ಯಾಮ್ರಾನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಸೊ ಅದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ತಿಳ್ಕೊಳ್ಳೋಣ. ಸೊ ನಮ್ಮ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಎಂಟೈರ್ IPL ಲೈವಲ್ಲಿ 40ರಿಂದ 45 ಕ್ಯಾಮ್ರಾನ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ನಾನು ಮೇಯ್ನಾಗಿ ನಮಗೆ ಲೈವ್ ಏನು ನಾವು ಟಿ ವಿಯಲ್ಲಿ ನೋಡ್ತೀವಲ್ಲ, ಲೈವ್ ಟಿ ವಿಯಲ್ಲಾಗಲಿ ಮೊಬೈಲಲ್ಲಾಗಲಿ, ಸೊ ಆ ಮೇಯ್ನ್ ಲೈವ್ ಮತ್ತು ಮ್ಯಾಚ್ನ ಆ್ಯಕ್ಷನ್ಸು, ರಿವ್ಯೂಸು ಇದಕ್ಕೆಲ್ಲ ಯೂಸ್ ಮಾಡುವಂಥ 9 ಕ್ಯಾಮ್ರಾ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳ್ತೀನಿ. ಲೈವ್ರಲ್ಲಿ ಮೊದಲನೇದು ಬಂದುಬಿಟ್ಟು ಬ್ರಾಡ್ಕಾಸ್ಟ್ ಅಥವಾ ಮೇಯ್ನ್ ಕ್ಯಾಮ್ರಾ ಅಂತ ಹೇಳ್ಬೋದು. ನೀವು ಏನು ಮೇಯ್ನ್ ಮ್ಯಾಚ್ನ ನೋಡೋಕ್ಕೆ ಯೂಸ್ ಮಾಡ್ತೀರಾ. ಸೊ ಇದನ್ನು ಸ್ಟೇಡಿಯಂ ಸುತ್ತು ಕೆಲವರು ಫಿಕ್ಸ್ಡ್ ಆ್ಯಂಗಲ್ಸಲ್ಲಿ ಯೂಸ್ ಮಾಡಿರ್ತಾರೆ, ಯಾಕಂದರೆ ಕಂಪ್ಲೀಟ್ ಮ್ಯಾಚ್ನ ಕವರ್ ಮಾಡಿ, ಸೊ ನಿಮಗೆ ಡಿಫ್ರೆಂಟ್ ಡಿಸ್ಪ್ಲೇಸಲ್ಲೆಲ್ಲ ತೋರಿಸ್ಬೇಕಂದ್ರೆ ಕಂಪ್ಲೀಟ್ ಮ್ಯಾಚನ್ನ ಕವರ್ ಮಾಡೋದಕ್ಕೆ ಈ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಸಪೋಸ್ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ಸೊ ನಮಗೆ ಬ್ಯಾಟ್ಸ್ಮನ್ಗೆ ರೈಟ್ ಸೈಡಿಂದ ತೋರಿಸ್ತಾರೆ, ಬ್ಯಾಟ್ಸ್ಮನ್ಗೆ ಲೆಫ್ಟ್ ಸೈಡಿಂದ ತೋರಿಸ್ತಾರೆ, ಮತ್ತು ಬೌಲರ್ ಬೌಲಿಂಗ್ ಮಾಡಬೇಕಾದ್ರೆ ಸೊ ಬ್ಯಾಟ್ಸ್ಮನ್ ಬ್ಯಾಕ್ ಸೈಡ್ ಕೀಪರ್ ಕಡೆಯಿಂದನೂ ತೋರಿಸ್ತಾರೆ. ಈ ಥರ ಕೆಲವು ಫಿಕ್ಸ್ಡ್ ಆ್ಯಂಗಲ್ಸಲ್ಲಿ ಇದನ್ನು ಇಟ್ಟಿರ್ತಾರೆ. ಸೊ ಇನ್ನು ಎರಡನೇ ಕ್ಯಾಮ್ರಾ ಬಂದುಬಿಟ್ಟು ಸ್ಪೈಡರ್ ಕ್ಯಾಮ್ ಅಂತಂದರೆ ನೀವು ನೋಡಿರ್ತೀರ, ಜೇಡ್ರಬಲ್ ಈ ಥರ ಕೆಲವೊಂದು 4-5 ರೋಪ್ ಕಟ್ಬಿಟ್ಟು ಸ್ಟೇಡಿಯಂ ಒಳಗಡೆ, ಸ್ಟೇಡಿಯಂ ಲೆವೆಲಲ್ಲಿ ಮಾತ್ರ ಓಡಾಡ್ತಾ ಇರುತ್ತೆ. ಸೊ ಇನ್ನೂ ಬೆಸ್ಟಾಗಿ ಹೇಳ್ಬೇಕಂತಂದರೆ, ನೀವು ಕೆಲವರು ಫ್ಯಾನ್ಸ್ ಯಾರಾದರೂ ಕೂಗಾಡ್ತಾ ಇದ್ದರೆ, ಕಿರ್ಚಾಡ್ತಾ ಇದ್ದರೆ, ಈ ಕ್ಯಾಮ್ರಾ ಆ ಕಡೆನೇ ಹಿಂಗೆ ಫಾಲೋ ಮಾಡುತ್ತೆ. ಈಗ ಬೌಲರ್ ಬೌಲಿಂಗ್ ಮಾಡ್ಬೇಕಾದ್ರೆ ಬ್ಯಾಕ್ ಸೈಡಿಂದ ತೋರಿಸ್ತಾರೆ ಒಂದು ವ್ಯೂ, ಸೊ ಬೌಲರ್ ಹಿಂದೆಗಡೆನೇ ಹೋಗ್ತಾ ಇರುತ್ತೆ. ಸೊ ಸ್ಟೇಡಿಯಂ ಲೆವೆಲಲ್ಲಿ ಏನೆಲ್ಲ ವ್ಯೂಸ್ ಬರುತ್ತಲ್ಲ, ಸೊ ಅದನ್ನೆಲ್ಲ ಈ ಸ್ಪೈಡರ್ ಕ್ಯಾಮ್ ಮೂಲಕನೇ ಕ್ಯಾಪ್ಚರ್ ಮಾಡ್ತಾರೆ. ಸೊ ಇನ್ನು ಮೂರನೇದು ಬಂದುಬಿಟ್ಟು ಸ್ಟಂಪ್ ಕ್ಯಾಮ್ರಾ. ಏನು ಗುರು, ಸ್ಟಂಪ್ಸಲ್ಲೂ ಕ್ಯಾಮ್ರಾ ಇಟ್ಟಿರ್ತಾರ ಅಂತ ಶಾಕ್ ಹೋಗ್ಬಿಡಿ. ಹೌದು, ಸ್ಟಂಪ್ಸಲ್ಲೂ ಕೂಡ ಕ್ಯಾಮ್ರಾ ಇರುತ್ತೆ. ಸೊ ಬ್ಯಾಟ್ಸ್ಮನ್ ಸ್ಟಂಪ್ಸಲ್ಲಿ ಸೆಂಟರ್ ಸ್ಟಂಪಲ್ಲಿ ಕ್ಯಾಮ್ರಾ ಇರುತ್ತೆ, ಒಂದು ಫಿಕ್ಸ್ಡ್ ಹೈಟಲ್ಲಿ. ಮತ್ತು ಇನ್ನು ಈ ಕಡೆ ಬೌಲರ್ ಕಡೆ ಸ್ಟಂಪ್ಸಲ್ಲೂ ಕೂಡ ಸೊ ಸೆಂಟರ್ ಸ್ಟಂಪಲ್ಲಿ ಕ್ಯಾಮ್ರಾ ಇರುತ್ತೆ. ನೀವು ನೋಡ್ಬೋದು ಕೆಲವೊಂದು ಸರಿ ಸೊ ಬ್ಯಾಟ್ಸ್ಮನ್ ಶಾಟ್ ಆಡಿದಾಗ, ಮತ್ತು ಬ್ಯಾಟ್ಸ್ಮನ್ ನಿಂತಿರ್ಬೇಕಾದ್ರೆ ಲೋಯರ್ ಆ್ಯಂಗಲಲ್ಲಿ, ಆಮೇಲೆ ಬೌಲರ್ ಓಡಬರ್ಬೇಕಾದ್ರೆ, ಸೊ ಈ ಎರಡು ಸಪೋಸ್ ಬೌಲರ್ನ ತೋರಿಸ್ಬೇಕಂದಾಗ ಬ್ಯಾಟ್ಸ್ಮನ್ ಕಡೆ ಇರುವಂಥ ಸ್ಟಂಪ್ಸ್ ಕ್ಯಾಮ್ರಾಯಿಂದ ತೋರಿಸ್ತಾರೆ, ಬ್ಯಾಟ್ಸ್ಮನ್ ತೋರಿಸ್ಬೇಕಾದ್ರೆ ಬೌಲರ್ ಕಡೆಯಿಂದ ಇರುವಂಥ ಸ್ಟಂಪ್ಸ್ ಕ್ಯಾಮ್ರಾಯಿಂದ ತೋರಿಸ್ತಾರೆ. ತುಂಬ ಚಿಕ್ಕದಾಗಿ ಸ್ಟಂಪ್ಸ್ ಒಳಗಡೆ ಇಟ್ಟಿರ್ತಾರೆ. ಏನು ಗುರು, ಲಾಸ್ಟು ನೀನು 6 ರನ್ ಬೇಕಾಗಿತ್ತು, ಬಟ್ 6 ಹೊಡೆದ ಅಂದ್ಕೊಂಡ್ರೆ ಅದು ನೋಡಿದ್ರೆ 4 ಆಯಿತು. ಸೊ ಮತ್ತು ರನ್ಔಟು, ಸೊ ಇದನ್ನೆಲ್ಲ ಇಷ್ಟು ಸ್ಲೋ ಮೋಷನಾಗೆ ಹೆಂಗೆ ಕ್ಯಾಪ್ಚರ್ ಮಾಡ್ತಾರೆ. ಸೊ ಇದಕ್ಕೆ ಯೂಸ್ ಮಾಡೋವಂಥ ಕ್ಯಾಮ್ರಾನೇ 4ನೇದು ಬಂದುಬಿಟ್ಟು ಅಲ್ಟ್ರಾ ರೆಸಲ್ಯೂಷನ್. ಸೊ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಸ್ಲೋ ಮೋಷನ್ ಕ್ಯಾಮ್ರಾಸು. ಈ ಕ್ಯಾಮ್ರಾಸು ಎಷ್ಟು ಪವರ್ಫುಲ್ ಅಂದರೆ 1000 ಫ್ರೇಮ್ಸ್ ಪರ್ ಸೆಕೆಂಡ್ ಕ್ಯಾಪ್ಚರ್ ಮಾಡುತ್ತೆ. ಈ ಕಂಪ್ಲೀಟ್ ಮ್ಯಾಚ್ನ ಸ್ಲೋ ಮೋಷನಲ್ಲೇ ಕ್ಯಾಪ್ಚರ್ ಮಾಡ್ತಾ ಇರ್ತವೆ. ಸೊ ಇದನ್ನು ಕೂಡ ಸ್ಟೇಡಿಯಮಲ್ಲಿ ಡಿಫ್ರೆಂಟ್ ಆ್ಯಂಗಲ್ಸಲ್ಲೆಲ್ಲ ಇಟ್ಟಿರ್ತಾರೆ. ಸೊ ನೀವು ನೋಡ್ಬೋದು ಎಷ್ಟು ಅವನು ಥರ್ಡ್ ಅಂಪೈರ್ DRS ಎಲ್ಲ ತೊಗೊಂಡಾಗ ತುಂಬ ಹೆಲ್ಪ್ ಮಾಡ್ತಾ ಇದೆಯಲ್ಲ. DRS ಎಲ್ಲ ತೊಗೊಂಡಾಗ ಪ್ರತಿಯೊಂದು ಫ್ರೇಮ್ನೂ ಅವನು ಹಿಂದೆ ಹೋಗ್ತಾ ಇರ್ತಾನೆ, ಮುಂದೆ ಬರ್ತಾ ಇರ್ತಾನೆ, ಹಿಂದೆ ಹೋಗ್ತಾ ಇರ್ತಾನೆ, ಮುಂದೆ ಬರ್ತಾ ಇರ್ತಾನೆ. ಆ ರನ್ಔಟು ಬ್ಯಾಟು ಮೇಲ್ಗಡೆ ಹೋಗಿದ್ರು ಕೂಡ ಬ್ಯಾಟ್ ಟಚ್ ಆಗಿದೆಯಾ ಇಲ್ವಾ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿ ಔಟು ನಾಟ್ ಔಟ್ ಎಲ್ಲ ನೀವು ಈ ಥರದ್ದೆಲ್ಲ ನೋಡಿರ್ತೀರಲ್ವ. ಸೊ ಇದಕ್ಕೆಲ್ಲ ಯೂಸ್ ಮಾಡೋದೇ ಈ ಕ್ಯಾಮ್ರಾ, ಅಲ್ಟ್ರಾ ರೆಸಲ್ಯೂಷನ್ ಅಥವಾ ಸ್ಲೋ ಮೋಷನ್ ಕ್ಯಾಮ್ರಾಸ್ ಅಂತ. ಸೊ ಇನ್ನು 5ನೇ ಕ್ಯಾಮ್ರಾ ಬಂದುಬಿಟ್ಟು ಹ್ಯಾಕ್ ಐ ಅಂತ. ಸೊ ಇದನ್ನು ನಿಮಗೆ ಪಿಚ್ಚಿಂಗ್ ಇನ್ಲೈನ್, ಪಿಚ್ಚಿಂಗ್ ಔಟ್ಸೈಡ್ ಸೊ ಟ್ರ್ಯಾಕ್ ಮಾಡುತ್ತೆ. ಬೌಲಿಂಗ್ ನೋಡ್ಬೇಕಾದ್ರೆ ಬೌಲರ್ ಸ್ಪೀಡು ಮತ್ತು ಬಾಲ್ ರಿಲೀಸ್ ಮಾಡಿದ್ಮೇಲೆ ಬಾಲ್ ಎಲ್ಲಿ ಪಿಚ್ ಆಗ್ತಾಯಿತ್ತು ಅಲ್ಲಿಂದ ಸ್ಟಂಪ್ಸ್ಗೆ ಹೊಡಿತಾರೆ. LBW ಡಿಸಿಷನ್ಸ್ ಎಲ್ಲ ನೀವು ನೋಡಿರ್ತೀರ, ಟ್ರ್ಯಾಕ್ ಮಾಡುತ್ತೆ. ಬೌಲಿಂಗ್ ನೋಡ್ಬೇಕಾದ್ರೆ ಬೌಲರ್ ಸ್ಪೀಡು ಮತ್ತು ಬಾಲ್ ರಿಲೀಸ್ ಮಾಡಿದ್ಮೇಲೆ ಬಾಲ್ ಎಲ್ಲಿ ಪಿಚ್ ಆಗ್ತಾಯಿತ್ತು, ವಿಕೆಟ್ಸ್ಗೆ ಹಿಟ್ ಆಗ್ತಾ ಇದೆಯಾ ಇಲ್ವಾ, ಸೊ ಇನ್ಸೈಡ್ ಹೋಗ್ತಾ ಇದೆಯಾ ಔಟ್ಸೈಡ್ ಹೋಗ್ತಾ ಇದೆಯಾ, ಎಷ್ಟು ಮೀಟ್ರಲ್ಲಿ ಹಾಕ್ತಾ ಇದ್ದಾನೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಬಾಲ್ನ ಮಾತ್ರ ಟ್ರ್ಯಾಕ್ ಮಾಡೋದಕ್ಕೆ ಬೌಲರ್ ಕಡೆಯಿಂದ ರಿಲೀಸ್ ಆಗಿ ಬ್ಯಾಟ್ಸ್ಮನ್ ಕಡೆ ಹೋದಾಗ ಸೊ ಅಷ್ಟನ್ನು ಟ್ರ್ಯಾಕ್ ಮಾಡೋಕ್ಕೋಸ್ಕರನೇ ಇದು ಹ್ಯಾಕ್ ಐ ಕ್ಯಾಮ್ರಾ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾರೆ.
ಸೊ ಇನ್ನು 6ನೇದು ಬಂದುಬಿಟ್ರೆ ನಮಗೂ ನಿಮಗೂ ಇಷ್ಟವಾದಂಥ ಕ್ಯಾಮ್ರಾ. ಸೊ ಈಗ ಫೇಮಸ್ ಆದಂಥ ಕ್ಯಾಮ್ರಾ ಡ್ರೋನ್ ಕ್ಯಾಮ್ರಾ. ಸೊ ನಾವು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಈ ಲೈವ್ ಮ್ಯಾಚಲ್ಲೆಲ್ಲ ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡೋದಿಲ್ಲ. ಸೊ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಮಗೆ ಕೆಲವೊಂದು ಸರಿ ಸ್ಟೇಡಿಯಮ್ದೆಲ್ಲ ಏರಿಯಲ್ ವ್ಯೂ ಎಲ್ಲ ತೋರಿಸ್ತಾರಲ್ಲ. ಸೊ ಏರಿಯಲ್ ವ್ಯೂ ಮತ್ತು ಸಿಟಿ ವ್ಯೂ, ಸೊ ಇದನ್ನೆಲ್ಲ ಆ ಡ್ರೋನ್ ಕ್ಯಾಮ್ರಾದಲ್ಲಿ ಯೂಸ್ ಮಾಡ್ತಾರೆ. ಸೊ ಅಂದರೆ ಕ್ಯಾಪ್ಚರ್ ಮಾಡ್ತಾರೆ. ಬಟ್ ಇದನ್ನು ಯಾವತ್ತೂ ಮ್ಯಾಚ್ ನಡಿಬೇಕಾದ್ರೆ ಲೈವ್ಗೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಜಸ್ಟ್ ಬಿಫೋರ್ ಮ್ಯಾಚ್ ನಮಗೆ ಸ್ಟೇಡಿಯಂ ವ್ಯೂ ಮತ್ತು ಔಟ್ಸೈಡ್ ವ್ಯೂನ ತೋರಿಸೋದಕ್ಕೆ ಮಾತ್ರ, ಜಸ್ಟ್ ಬಿಫೋರ್ ಮ್ಯಾಚ್. ಸೊ ಇನ್ನು ನಾವು ಲೈವ್ ಮ್ಯಾಚ್ ನೋಡ್ತಾ ಇರ್ತೀವಿ. ಸೊ ಲೈವ್ ಮ್ಯಾಚು ಅಥವಾ ಬಿಫೋರ್ ಇನ್ನೊಂದು 5 ನಿಮಿಷ 10 ನಿಮಿಷ ಲೈವ್ ಮ್ಯಾಚ್ ಇದೆ ಅಂದರೆ ನಾವು ಸ್ಟೇಡಿಯಮಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಒಂದು 4 ವೀಲ್, ಒಂದು ಚಿಕ್ಕ ಟ್ರಾಲಿ 4 ವೀಲ್ ರೋಬೋ ಥರ ಅದ್ರ ಮಧ್ಯೆ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಹಿಂಗೆಲ್ಲ ಪ್ಲೇಯರ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಸೊ ನೀವು ನೋಡ್ಬೋದು. ಸೊ ಆ ಕ್ಯಾಮ್ರಾ ಬಂದುಬಿಟ್ಟು ರೋಬೋ ಕ್ಯಾಮ್ ಅಂತ, ರೋಬೋ ಕ್ಯಾಮ್ ಅಥವಾ ರೈಲ್ ಕ್ಯಾಮ್. ಸೊ ಇದ್ರ ಕೆಲಸ ಏನಂತಂದರೆ ಬೌಂಡ್ರಿ ಲೈನ್ ಸುತ್ತು ಓಡಾಡ್ತಾ ಇರುತ್ತೆ. ಬೌಂಡ್ರಿ ಲೈನ್ ಸುತ್ತು, ಆಮೇಲೆ ಗ್ರೌಂಡ್ ಶಾಟ್ಸ್ ಏನಿರುತ್ತಲ್ಲ, ಗ್ರೌಂಡ್ ಲೆವೆಲಲ್ಲಿ ಹೋಗುವಂಥ ಫೋರ್ಸು ಮತ್ತು ಕೆಲವು ಶಾಟ್ಸ್ ಪ್ಲೇಯರ್ಸು ಮತ್ತು ಕ್ಯಾಚಸ್ಸು. ಸೊ ಅಬ್ವಿಯಸ್ಲಿ ಇದು ಕೂಡ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡುತ್ತೆ. ಸೊ ಇದ್ರ ಕೆಲಸ ಬಂದುಬಿಟ್ಟು ಗ್ರೌಂಡಲ್ಲಿ ಬೌಂಡ್ರಿ ಲೈನಲ್ಲಿ ಓಡಾಡಿಕೊಂಡು ಸೊ ಮ್ಯಾಚ್ನ ಕವರ್ ಮಾಡೋದು. ಸೊ ಇದು 7ನೇ ಕ್ಯಾಮ್ರಾ. ಸೊ ಈ ರೋಬೋ ಕ್ಯಾಮ್ಗೆ ಇನ್ನೊಂದು ಹೆಸರಿಂದ ಕರೀತಾರೆ. ಏನಂತಾರೆ ಅಂದರೆ ಅದನ್ನು ಸೂಪರ್ ಶಾಟ್ ಕ್ಯಾಮ್ ಅಂತಾರೆ. ಸೂಪರ್ ಶಾಟ್ ಕ್ಯಾಮ್ ಅಂದರೆ ಹೆಂಗೆ ಬಾಲ್ ಹೋಗುತ್ತಲ್ಲ ಟಕ್ಕಂತ ಹಂಗೆ ಅದನ್ನು ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ಇದನ್ನು ಸೂಪರ್ ಶಾಟ್ ಕ್ಯಾಮ್ರಾ ಅಂತ ಕೂಡ ಕರೀತಾರೆ. ಸೊ ಇನ್ನು 8ನೇ ಕ್ಯಾಮ್ರಾ ಬಂದುಬಿಟ್ಟು ಅಂಪೈರ್ ಹೆಲ್ಮೆಟ್ ಕ್ಯಾಮ್ರಾ. ಸೊ ಏನು ಗುರು, ಅಂಪೈರ್ಗೂ ಕ್ಯಾಮ್ರಾ ಇಟ್ಬಿಡ್ತಾರೆ ತಲೆ ಮೇಲೆ. ಸೊ ಮುಂಚೆ ಎಲ್ಲ ನೋಡಿದಾಗ ನೀವು ಮೇ ಬಿ ಒಂದು 5 ವರ್ಷದ ಹಿಂದೆ ಎಲ್ಲ ಅಂಪೈರ್ ಹೆಲ್ಮೆಟಲ್ಲೆಲ್ಲ ಕ್ಯಾಮ್ರಾ ಇರ್ತಿದ್ದಿಲ್ಲ. ಸೊ ಈಗ ಏನು ಆಫ್ಟರ್ 5 ಇಯರ್ಸಿಂದ ಏನು ನೋಡ್ತಾಯಿದ್ವಿ ನಾವು, ಅಂಪೈರ್ ಹೆಲ್ಮೆಟ್ ಮೇಲೆ ಕೂಡ ಕ್ಯಾಮ್ರಾ ಮೌಂಟ್ ನೋಡ್ತಾ ಇರ್ತಾನಲ್ವ. ಸೊ ಇದರಿಂದ ಏನು ಕ್ಯಾಪ್ಚರ್ ಮಾಡ್ಬೋದು ಅನ್ನೋ ಡೌಟ್ ನಿಮ್ಗೆ ಇದ್ದೇ ಇರುತ್ತಲ್ವ. ಅಂಪೈರ್ ಬಡಿ ಸ್ಟ್ರೈಟಾಗಿ ನೋಡ್ತಾ ಇರ್ತಾನಲ್ವ. ಸೊ ಇದರಿಂದ ಏನು ಕ್ಯಾಪ್ಚರ್ ಮಾಡ್ಬೋದು ಅನ್ನೋ ಡೌಟ್ ನಿಮ್ಗೆ ಇದ್ದೇ ಇರುತ್ತಲ್ವ. ಸೊ ನೀವು ನೋಡಿರ್ಬೋದು. ಸೊ ಲೆಗ್ ಅಂಪೈರ್ ಕಡೆ ಸಪೋಸ್ ರನ್ ಮಾಡ್ತಾ ಇರ್ಬೇಕಾದ್ರೆ, ಇನ್ ಬಿಟ್ವೀನ್ ದ ವಿಕೆಟ್ಸ್ ರನ್ನಿಂಗ್ ಮಾಡಬೇಕಾದ್ರೆ, ಸೊ ಬ್ಯಾಟ್ಸ್ಮೆನ್ಸು ನಮಗೆ ಲೆಗ್ ಅಂಪೈರ್ ಕಡೆಯಿಂದ ಒಂದು ವ್ಯೂ ಬರುತ್ತೆ. ಸೊ ರನ್ಔಟು ಎಸ್ಪೆಷಲಿ. ಸೊ ಈ ಎಲ್ಲ ವ್ಯೂಸ್ನ ಅಂಪೈರ್ ಕ್ಯಾಮ್ರಾಯಿಂದ ಕೂಡ ಕ್ಯಾಪ್ಚರ್ ಮಾಡ್ತಾರೆ. ಸೊ ಅಂಪೈರ್ ಬರೀ ಅದೊಂದೇ ಅಂತಲ್ಲ, ಮತ್ತು ಬಿಗ್ ಹಿಟ್ಸು. ಸೊ ಬ್ಯಾಟ್ಸ್ಮನ್ ಕಡೆಯಿಂದ ಬರೋಂಥ ಬಿಗ್ ಹಿಟ್ಸ್ ಏನಾದರೂ ಇದೆ ಅಂತಾರೆ. ಮತ್ತು ಕ್ಲೋಸಪ್ ಶಾಟ್ಸು, ತುಂಬ ಕ್ಲೋಸಪ್ ಶಾಟ್ಸ್ ಕೂಡ ಕ್ಯಾಪ್ಚರ್ ಮಾಡುತ್ತೆ ಈ ಕ್ಯಾಮ್ರಾ. ಸೊ ಅಂಪೈರ್ ಹೆಂಗೂ ಸುಮ್ಮನೆ ನಿಂತ್ಕೊಂಡಿರ್ತಾನಲ್ವ, ಅದಕ್ಕೋಸ್ಕರ ಅವ್ನಿಗೊಂದು ಕ್ಯಾಮ್ರಾ ತಗೊಳಕ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ನಿಗೊಂದು ಕ್ಯಾಮ್ರಾ ತಗೊಳಕ್ಬಿಟ್ಟಿರ್ತಾರೆ. ಸೊ ಇನ್ನು 9ನೇದು ಅಲ್ಟ್ರಾ ಎಡ್ಜ್ ಅಥವಾ ಸ್ನೀಕೋಮೀಟರ್ ಅಂತ ಕರೀತಾರೆ. ಸೊ ನೀವು ನೋಡಿರ್ಬೇಕಾದ್ರೆ ಲೈವ್ ಮ್ಯಾಚ್ ನಡಿಬೇಕಾದ್ರೆ ಸ್ಟಂಪ್ಸ್ ಹಿಂದೆ ಒಂದು ಚಿಕ್ಕದಾಗಿ ಒಂದು ಡಿವೈಸ್ ಇರುತ್ತೆ. ಅಲ್ಲೋ ಬ್ಯಾಟಿಗೆ ತಾಗಿದೆಯಾ ಇಲ್ವಾ. ಸೊ ಇದರದ್ದು ಸೆನ್ಸಿಟಿವಿಟಿ ಲೆವೆಲ್ ಎಲ್ಲ ತುಂಬ ಹೈ ಇರುತ್ತೆ. ಸೊ ಬಾಲ್ ಬ್ಯಾಟಿಗೆ ಒಂದು ಫ್ಲ್ಯಾಟ್ ಲೈನು, ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಒಂದು ಗ್ರಾಫ್ ಬಿಲ್ಡ್ ಮಾಡ್ತಾರಲ್ವ. ಸೊ ಬಿಲ್ಡ್ ಆಗುತ್ತೆ. ಸೊ ಅದನ್ನೆಲ್ಲ ಬಂದುಬಿಟ್ಟು ಈ ಸ್ನೀಕೋಮೀಟರ್ ಯೂಸ್ ಮಾಡಿ ಸೊ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಸೊ ನೀವು ಒಂದು ಜಸ್ಟ್ ಥಿಂಕ್ ಮಾಡಿ. ಸೊ ಒಂದು IPL ಮ್ಯಾಚ್ ನಡಿಬೇಕಂತಂದರೆ ಸರಾಸರಿ 30ರಿಂದ 35 ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಸೊ ಈ ಕಂಪ್ಲೀಟ್ ಎಲ್ಲ ಕ್ಯಾಮ್ರಾ ಕಂಟ್ರೋಲ್ ಬಂದುಬಿಟ್ಟು OB ವ್ಯಾನಲ್ಲಿ ಇರುತ್ತೆ. ಸೊ ಇವರು ಸ್ಟೇಡಿಯಂ ಹತ್ರನೇ ಸೊ ಕಂಪ್ಲೀಟ್ ಲೈವ್ ಕವರೇಜನ್ನ ಏನಿರುತ್ತೆ ಅದನ್ನು ಬ್ರಾಡ್ಕಾಸ್ಟ್ ಮಾಡ್ತಾರೆ. ಸೊ ನಿಮ್ಮ ಟಿವಿಗೆ, ಸೊ ಮೊಬೈಲ್ಗೆ, ಇದಕ್ಕೆಲ್ಲ ತಲುಪಿಸ್ತಾರೆ. ಸೊ OB ವ್ಯಾನ್ ಅಂದರೆ ಔಟ್ಸೈಡ್ ಬ್ರಾಡ್ಕಾಸ್ಟ್ ವ್ಯಾನ್. ಸೊ ಈ ಕಂಪ್ಲೀಟ್ ಎಲ್ಲ ಕ್ಯಾಮ್ರಾ ಕಂಟ್ರೋಲು, ಯಾವ ವಿಜುವಲ್ಸ್ನ ಮೇನ್ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋದನ್ನೆಲ್ಲ ಸೊ ಅವ್ರ ಕಂಟ್ರೋಲಲ್ಲೇ ಇರುತ್ತೆ. ಸಪೋಸ್ ಯಾರಾದರೂ ಸ್ಟೂಡೆಂಟ್ಸು ಅಥವಾ ಪೇರೆಂಟ್ಸು ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಸೊ ಎಜುಕೇಷನ್, ಜಸ್ಟ್ ಥಿಂಕ್ ಮಾಡಿ, ಟೆಕ್ನಾಲಜಿ ಎಷ್ಟೆಲ್ಲ ಫಾಸ್ಟ್ ಇದೆ. ಸೊ ನಾವು ಬರೀ ಔಟ್ಲೈನ್ ಮಾತ್ರ ನೋಡ್ತಾ ಇರ್ತೀವಿ, ಮ್ಯಾಚ್ ಹೆಂಗೆ ಬರುತ್ತೆ ಏನು, ಸೊ ಇದನ್ನು ಮಾತ್ರ ನೋಡ್ತಾ ಇರ್ತೀವಿ. ಒಂದು ಇನ್ನೂ ಟೆಕ್ನಾಲಜಿ ಅಂತ ಹೋದಾಗ ತುಂಬ ಅಡ್ವಾನ್ಸ್, ಇದನ್ನೆಲ್ಲ ಹೆಂಗೆ ಮಾಡ್ತಾರೆ, ಹೆಂಗೆ ನಡೀತದೆ, ಸೊ ಈ ಥರದ್ದನ್ನೆಲ್ಲ ತಿಳ್ಕೊಳ್ಳೋದ್ರ ಬಗ್ಗೆ ಸ್ಟೂಡೆಂಟ್ಸ್ ಕುತೂಹಲ ತೋರಿಸಿದ್ರೆ ಸ್ವಲ್ಪ ನಾಲೆಡ್ಜ್ ಕೂಡ ಒಳ್ಳೆ ಬಿಲ್ಡ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ನನಗೆ ಗೊತ್ತು. ಸೊ ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.